ಇದನ್ನೂ ಅರ್ಥ ಮಾಡ್ಕೋತಾನೆ. ಭೀಮಾ, ಈ ವೃತ್ತ ನಮ್ ಇಡೀ ಸಮಾಜ ಅನ್ಕೋ. ಇಲ್ಲಿ ನಾವೆಲ್ಲರೂ ಇರ್ತೀವಿ. ನಮ್ಮ ಅಕ್ಕಪಕ್ಕದವರು, ಊರ್ನವ್ರೆಲ್ರು ಎಲ್ರೂ ಈ ವೃತ್ತದಲ್ಲೇ ಬದುಕ್ತಾರೆ. ಈಗ ಈ ವೃತ್ತದ ಮಧ್ಯೆ ಒಂದ್ ಗೆರೆ ಇದೆ. ಈ ಗೆರೆ ಈ ವೃತ್ತನ 2 ಭಾಗ ಮಾಡಿದೆ. ಈ ಭಾಗ ನೀನ್ ನಿಂತಿದೀಯಲ್ಲ, ಈ ಭಾಗದಲ್ಲಿ ನೀನು, ನಾನು, ಅಪ್ಪ ನಾವೆಲ್ಲ ಇರ್ತೀವಿ. ನಮ್ ಕುಟುಂಬ ಇರುತ್ತೆ. ಭೀಮಾ, ಇಲ್ಲಿ ಅನ್ಯಾಯ ಬಿಟ್ರೆ ಬೇರೆ ಏನಿಲ್ಲ. ಈ ಭಾಗದ ಜನರನ್ನ ಇಲ್ಲಿರೋ ಮೇಲ್ವರ್ಗದವರು ದೂರ ಇಡ್ತಾರೆ. ನಮ್ಮನ್ನ ಅವರು ಮನುಷ್ಯರು ಅಂತಾನು ನೋಡಲ್ಲ. ಅವ್ರು ನಮ್ ಕೈಲಿ ನೀರ್ ಕುಡಿಯಲ್ಲ, ನಮ್ ಜೊತೆ ಕೂತ್ಕೊಳ್ಳೋದು ಇಲ್ಲ. ಅವ್ರು ನಮ್ ನೆರಳು ಕಂಡ್ರು ಓಡ್ ಹೋಗ್ತಾರೆ.